ವಿಡಿಯೋದಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ಹಾಗೂ ಅವರ ಜೀವನಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ. ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಆಧರಿಸಿರುವುದಿಲ್ಲ. ನಾವು ಮಾಡುವ ವಿಡಿಯೋಗಳು ಹಳೆಯ ಕಾಲದ ಜೀವನ ಶೈಲಿಯನ್ನು ಒಳಗೊಂಡಿರುತ್ತವೆ. ಅಲ್ಲ, ಈ ತಾಯಿ ಎತ್ತೋದ್ಲು ಅರ್ಧ ಹೊತ್ನಾಗ ಬರಕ್ಕೆ ಹೋಗಕ್ಕೆ ಎದ್ರಿಕೆ ಅಂತೇಳಿ ಅಂತಂದ್ರೆ ಎತ್ತೋದ್ಲು ಇವಳು. ಎಲ್ಗೋದ್ಲು ಏನು ಎತ್ತ ಅಂತ ಕಾಣೋಣ. ಇವತ್ತು ನೋಡಿರಿ ಯಾಕೆ ಹೊಟ್ಟೆಗೆ ನೈತೈತೆ ಅಂತ ಬೇರೆ ಉಂತಿದ್ಲು. ಎತ್ತೋದ್ಲದು. ಏ ತಾಯಿ, ತಾಯಿ ಎಲ್ಲೇ ಇದೀಯಾ? ಅಲ್ಲ, ಇವಳು ಅಲ್ಲಿ ಮಣಿಕೆ ಮದ್ಬಿಟ್ಟು ಇಲ್ಲಿ ಅಡುಗೆ ಮನೆಗೆ ಬಂದೆ. ಅದು ಯಾಕೆ ಇಲ್ಲಿ ವರಿಕೆ ಹಂಗೆ ಕುಕೊಂಡು ತೋಗಿಡಿಸ್ತಾವಳೆ? ಅಲ್ಲ ಯೋನಾತಿ ಅವಳಿಗೆ. ಅಯ್ಯೋ ದೇವ್ರಿ. ಏ ತಾಯಿ, ಇದೇ ಆದದಿದ್ದು ಒಲೆ ಮೇಲೆ ಈ ಪಾಟಿ ದುಡ್ಡು. ಅಯ್ಯೋ ಭಗವಂತ, ಇಷ್ಟೊಂದು ದುಡ್ಡು ನಾನು ನೋಡೇ ಇರಲಿಲ್ವಲ್ಲ. ಅದಲ್ದಲೆ ನಾನು ಇವಳ ಕೈಲಿ ಅಂದು ಈ ಪಾಟಿ ದುಡ್ಡು ನಂಗೆ ಕೊಟ್ಟೇ ಇರಲಿಲ್ವಲ್ಲ. ಎಲ್ಲಿತ್ತು ಇವಳ್ತಾಗ ಈ ಪಾಟಿ ದುಡ್ಡು? ಓಹೋ, ಈ ಪಾಟಿ ದುಡ್ಡು ಇಕ್ಕೊಂಡು ಎಲ್ಲೋ ಬಚ್ಚಿಕೊಂಡು ಅವಳು ದುಡ್ಡ ಎಲ್ಲ ಮನೆದಿನ ಮಳೆ ಬಂತಲ್ಲ ಮೊನ್ನೆ ರಾತ್ರಿ, ಆ ಮಳೆಗೆ ಎಲ್ಲೋ ನೆಂದೈತಿ. ಅದಕ್ಕೆ ಒಲೆ ಮ್ಯಾಗ ಹಾಕ್ಯಂಡು ಇಲ್ಲೇ ಕಾಯ್ಕಂಬ ನಿಕ್ಕೊಂಡವಳೆ. ಲೌಡಿ ಮುಂಡೆ. ನನಗೆ ಗೊತ್ತಿಲ್ದಂಗೆ ಈ ಪಾಟಿ ದುಡ್ಡು ಮಾಡಿಕೊಂಡವಳಲ್ಲ ಇವಳು. ನೋಡು, ನನಗೆ ಒಂದ್ಸಲ ಹಿಂಗೈತೆ ಕಣಯ್ಯನಂತ ದುಡ್ಡು ಅಂತ ಹೇಳಲಿಲ್ಲ. ಎಂತೆಂಥ ಕಷ್ಟದಾಗನೋ ಅವ್ರು ಇವ್ರತಾಗ ಸಾಲ ಸೂಲ ಇಸ್ಕೊಂಬಂದಿದ್ದೀನಲ್ಲ, ಆದ್ರಾಗ್ಲಿ ತಕಳಯ್ಯನಂತ ಐತೆ ಅಂತ ಕೊಡ್ಲಿಲ್ವಲ್ಲ ಇವಳು. ಇನ್ನೆಂಥ ಹೆಂಗ್ಸಿರ್ಬೋದು. ನೋಡು, ನಾನು ಏನು ಅನ್ಕೊಂಡಿದ್ದೆ. ಹಬ್ಬ ಇವಳು ಭಾರಿ ಐದಾಳೆ. ಎಲ್ಲ ತಾಯಿ, ನಾನು ಏನೋ ಅನ್ಕೊಂಡಿದ್ದೆ ಕಣೆ. ನೀನು ಈ ಪಾಟಿ ನಂತಗೆ ಮುಚ್ಚಿಕ್ಕೆ ಅಂತೀಯ ಅಂತ ಗೊತ್ತಿರ್ಲಿಲ್ಲ. ಅಲ್ಲ ನೋಡಿರ ಅಲ್ಲಿರೋ ದುಡ್ಡು ನೋಡಿರೆ ಹೆಚ್ಚು ಕಮ್ಮಿ 100 ರೂಪಾಯಿ ದುಡ್ಡಿರಂಗೆ ಐತೆ. ಏನಿಲ್ಲ 100 ರೂಪಾಯಿಗೆ ಒಂದಿಟ್ಟು ಕಮ್ಮಿನೇ ಐತೆ, ಇಲ್ಲ ಶಾಣೆನೇ ಐತೆ. ಅಲ್ಲ, ಇಷ್ಟೊಂದು ದುಡ್ಡು ಎಲ್ಲಿ ಬಚ್ಚಿಕೊಂಡಿದ್ದಾಳು? ಅದು ನನಗೂ ಒಂದಿಟ್ಟು ಗೊತ್ತಾಗ್ದಂಗೆ ಅದಿನ್ನು ಹೆಂಗೆ ಬಚ್ಚಿಕೊಂಡಿದ್ದಳು? ಅದಕ್ಕೆ ಇವಳು ಮಧ್ಯಾಹ್ನದಾಗ ಕಡಲೆ ಬೀಜ ತಕ್ಕಂತೀನಿ ಅಂತಂದರೆ ಬೇಡ ಕಣಯ್ಯ ಅಂತ ಬಸ್ಲಗಳಿಂದ ಓಡ್ ಬಂದಿರೋದು. ಸೋಮ್ಸುಮ್ಕೆ ಆವಿತ್ತು ಕಣಯ್ಯ, ಅದಕ್ಕೆ ಕಣಯ್ಯ, ಇದಕ್ಕೆ ಕಣಯ್ಯ ಅಂತ ಬೂಸಿ ಬಿಡ್ತಾಳೆ. ಬಾ ಇಂಥ ತಾಟ್ಕಿತ್ತೆ ಅಂತ ಹೆಂಗ್ಸು ಅಂತ ನನಗೆ ದೇವ್ರನೆಗೂ ಗೊತ್ತಿರಲಿಲ್ಲ. ಹೆಂಗೂ ಬಿತ್ಕೊಂಡವಳೆ ಈ ದುಡ್ಡು ಎತ್ತಿಕೊಂಡು ನನಗೆ ಗೊತ್ತಿಲ್ಲ ಅನ್ಬೇಕು. ಕೇಳಿರಿ, ಹೆಂಗೂ ಸಾಮಾನ್ಯ ಕೇಳಲ್ಲ. ಯಾಕೇನು ನಂತಾಗಿ ಹೇಳ್ದಂಗೆ ಬಚ್ಚಿಕೊಂಡವಳಲ್ಲ, ಕೇಳಿರ್ ಮಕ್ಕುಗಿತೀನಿ ಅಂತ ಕೇಳಲ್ಲ ಅನ್ಸುತ್ತೆ. ಇವಳು ಎದ್ದಳ ಹೊತ್ತಿಗೆ ಈ ದುಡ್ಡೆಲ್ಲ ತಕೊಂಡೋಗಿ ಎತ್ತಿಕ್ ಬಿಡ್ಬೇಕು. ಅಲ್ಲ, ಈ ಪಾಟಿ ದುಡ್ಡು ಇವಳ್ತಾಗ ಎಲ್ಲಿಂದ ಬಂದಿರ್ಬೇಕು? ಸಾಮಾನ್ಯಕ್ಕೆ ಊರಿಗೆ ಪಾರಿಗೆ ಓದಕ್ಕೆ ಕೊಟ್ಟಿರೋದು ಹಂಗೆ ಕೂಡಿಕೊಂಡವಳೆ. ನೋಡು, ಕಳ್ಳಿ ನೋಟಿ ನೋಟೆ ಇಕ್ಕೊಂಡವಳೆ. 10 ಪೈಸೆ 20 ಪೈಸೆ ಇಕ್ಕೊಂಡ್ರೆ ಲಾಳ ಅಂಬುತ್ತೆ. ಈ ವೈಗೆ ಗೊತ್ತಾಗುತ್ತೆ ಇಸ್ಕೊಂತಾನೆ ಅಂತ ಬುದ್ಧಿವಂತಿ ಯಾ ಪಾಟಿ ಬುದ್ಧಿ ಮಾಡ್ಯವಳು ನೋಡು. ಈ ಬರೇ ಎಲ್ಲ ನೋಟೆ ಆಗೇವಿ. ಅಲ್ಲ, ಎದಳ್ಳಿ ಐತಿ ಇವಳಿಗೆ. ಬೇಡ ಈ ದುಡ್ಡೆಲ್ಲ ಬೊಚ್ಚಿಕೊಂಡ್ರೆ ಹೆಂಗೋ ಕೇಳಲ್ಲ, ಮಕ್ಕೂಗಿತಾನೆ ಅಂತ ಸುಮ್ಮನಾಗ್ತಾಳೆ. ಅವಾಗ ಹೆಂಗ ಯಾತ್ಕನ ಆಗ್ತೈತಿ ದುಡ್ಡು. ಅಯ್ಯೋ, ಹಾಳಾದ ನಾನಪ್ಪ. ದಡಬಡ ಅಂತ ಪಾತ್ರೆ ಕೇಳಿವಿ, ಅವಳನ್ನು ಎಬ್ರಿಸ್ಬಿಟ್ಟೆ. ಅಯ್ಯೋ, ಎದ್ಬಿಟ್ಲಲ್ಲಪ್ಪ. ಏನಪ್ಪ ಹೇಳೋದು? ಏನು ಹೇಳೋದೇನು? ನಾನು ಯಾಕೆ ಎದ್ರಕ್ಕೋಬೇಕು? ನಾನು ಅವಳು ಗಂಡ ಅಲ್ಲ. ಗಂಡು ಗೊತ್ತಿಲ್ದಂಗೆ ಈ ಪಾಟಿ ದುಡ್ಡು ಬಚ್ಚಿಕೊಂಡವಳಲ್ಲ, ಅವಳಿಗೆ ನಾನು ಈಗ ಸೌದಿಯಾಗಿ ಮಂಗಳಾರತಿ ಮಾಡಬೇಕು. ಗಂಡ ಏನು, ಗಂಡನ ಬೆಲೆ ಏನು ಎಂಬುದು ಅವಳಿಗೆ ಅರ್ಥ ಮಾಡಿಸ್ಬೇಕು. ನನಗೆ ಗೊತ್ತಿಲ್ದಂಗೆ ಈ ಪಾಟಿ ದುಡ್ಡು ಬಚ್ಚಿಕೊಂಡವಳಲ್ಲ. ಐನಾತಿ ಇವಳು, ಭಾರಿ ಐನಾತಿ. ಅಯ್ಯೋ ಭಗವಂತ, ದುಡ್ಡಿನ ಮುಂದೆ ನಿಂತವನಲ್ಲಪ್ಪ ಭಗವಂತ. ಇವತ್ತು ನನಗೆ ಗೊತ್ತಿತ್ತೀತಿ. ಅಲ್ಲ, ಈ ಪಾಟಿ ದುಡ್ಡು ಎಲ್ಲಿ ಬಚ್ಚಿಕೊಂಡಿದೆ? ಯಾಕೆ ಈ ಪಾಟಿ ದುಡ್ಡು ಒಲೆ ಮ್ಯಾಕೆ ಇಕ್ಕಿದ್ಯಾದ್ರೆ ಏನಪ್ಪ ಹೇಳೋದು? ಅಲ್ಲ, ಹಾಳಾದ್ ನಿದ್ದೆ ಆಗ್ಲಿಂದ ಕಾಯ್ಕೊಂಡು ಕುಂತಿದ್ದೆ. ಅದು ಯಾವಾಗ ಹಂಗೆ ಬಂತ ಗೊತ್ತಿಲ್ಲ. ಹಂಗೆ ಒಂದಿಟ್ಟು ಹಂಗೆ ಮಾಲ್ಬೋದು ನಂಗೆ ಆತು. ಈಗ ನೋಡಿ ಕಡ್ಬಿಟ್ಟು ನೋಡಿ ಈ ವಯ್ಯ ಇದಾನಲ್ಲಪ್ಪ ದೇವ್ರೆ, ಹೆಂಗಪ್ಪ ಮಾಡೋದು ಈಗ? ಈಗ ಏನಪ್ಪ ಹೇಳೋದು ಈ ರಾಕ್ಷಸಿಗೆ? ಅದಲ್ದಲೆಯ ಬದ್ವಾಗಿ ದುಡ್ಡು ನನಗೆ ಕೊಟ್ಟಾನೆ ಈ ವಯ್ಯ. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋತು. ಇನ್ನೊಂದು ಕ್ಷಣ ಕಣ್ಣಕ್ಕೆ ಎಣ್ಣೆ ಬಿಟ್ಕೊಂಡು ಎದ್ದಿದ್ದಿದ್ರೆ ಅಚ್ಚುಕಟ್ಟಾಗಿ ದುಡ್ಡು ಒಣಕೊಂಡಿತ್ತು, ಎತ್ತಿಕ್ಬೋದಾಯಿತು. ಮಳೆ ಬೇರೆ ತಾವ ಬಂದಿತ್ತು, ಹಂಗೆ ಆಗ್ಲತ್ ನಮ್ಮ ಮನೆಗೆ ಬೋದಾಯಿತು. ಈಗ ಈ ವೈ ದುಡ್ಡು ನೋಡೇವ್ನಿ. ಈಗ ನನ್ನ ಕೈಗೆ ದುಡ್ಡು ಬಿಟ್ಟಾನೆ. ಅದಲ್ದಲೆನ ಸರಿಯಾಗಿ ಮಕ್ಕೋಗಿತಾನೆ. ಈ
ಪಾಟಿ ದುಡ್ಡು ಇಕ್ಕೊಂಡು ದುಡ್ಡಿಲ್ಲ ದುಡ್ಡಿಲ್ಲ ಅಂದಾಗ್ಲೂ 1 ರೂಪಾಯಿ ಕೊಡ್ಲಿಲ್ವಲ್ಲೇ ಅಂತ ಮಕ್ಕೋಗಿತ್ತಾನೆ. ಏನಪ್ಪ ಮಾಡೋದು? ಯಾಕಯ್ಯ ಇದು ಬರ್ಲಿಲ್ವೇ? ಯಾಳೆ ಬಂದು ಒಲೆ ಮುಂದೆ ನಿಂತಿದೆಯಲ್ಲ, ಯಾಕೆ? ಅಯ್ಯೋ ದೇವ್ರೆ, ನನಗೆ ಯಾಕೆ ನಿದ್ದೆ ಬರ್ಲಿಲ್ಲ ಕಣೆ, ಯಾತಕ್ಕೆ ಬಂದು ಒಲೆ ಮುಂದೆ ಕೂಕಂಡೆ? ಅಯ್ಯ ನಿನ್ನ ಏನು ಸುಳ್ಳು ಹೇಳ್ತೀಯೇ? ಒಲೆ ಮುಂದೆ ಬಂದು ಮನಿಕೊಂಡಿದ್ಯ, ಅದು ಒಲೆ ಮೇಲೆಲ್ಲ ದುಡ್ಡು ಇಕ್ಕಿ ಆ ದುಡ್ಡನ್ನ ಕಾಯ್ಕೊಂಡು ಬಿತ್ಕೊಂಡಿದ್ಯಾ. ಎಲ್ಲಿ ತೀಪಾಟಿ ದುಡ್ಡು ನಿಂತಾಗೆ? ಯಾವಾಗ ನನಗೆ ದುಡ್ಡಿಲ್ಲ ಅಂತೇಳಿ ಅವ್ರು ಇವ್ರನ್ನ ದುಡ್ಡು ಕೇಳಿರು ದುಡ್ಡು ಕೊಡ್ದಂಗೆ ಈ ಪಾಟಿ ದುಡ್ಡು ಮಡಿಕೊಂಡಿದ್ಯಲ್ಲ, ನೀನಿನ್ನೆಂತ ಹೆಂಗ್ಸು ಅಂತ ಕಾಣನ. ಎಲ್ಲಿತ್ತು ನಿನ್ಗೆ ಈ ಪಾಟಿ ದುಡ್ಡು? ಅದಲ್ದಲೇನ ಇಷ್ಟೊಂದು ದುಡ್ಡು ಇಕ್ಕಿ ಎಲ್ಲ ನೆನಕಿದೆಯಲ್ಲ, ನಿನಗೆ ಜ್ಞಾನ ಇಲ್ವೇ? ಏನೋ ಈಗ ಒಣಗಾಕಕ್ಕೆ ಬಂದಿರೋದಕ್ಕೆ ಸರಿ ಹೋಗೈತಿ. ಏನನ ಬರ್ದಂಗೆ ಎಲ್ಲ ನೆಂದು ಹೊದ್ವನಾಗಿದ್ರೆ ಇಷ್ಟೊಂದು ದುಡ್ಡು ಹೊದ್ವನಾಗ್ತಿತ್ತಲ್ಲೇ. ಇಲ್ಲ ಉಡಿ ಮುಂಡೆ, ನಿನಗೆ ಭಯ ಐತೇನೆ? ಅಯ್ಯೋ ಇದು ನಂದಲ್ಲ ಕಣಯ್ಯ ದುಡ್ಡು. ನಮ್ಮ ಅಣ್ಣಯ್ಯ ಬಂದಿದ್ದ, ನೀನ್ ಇರ್ಲಿಲ್ಲ, ಹೊರತಕ್ಕೆ ಹೋಗಿದ್ದೆ. ಅವಾಗ ಮಣಿ ಇಕ್ಕೆ ಇದನ್ ದುಡ್ಡ ಕೊಡಿವಿಂತೆ ಅಂತೇಳಿ ಇಲ್ಲಿ ಇಕ್ಕೋದ. ಅದು ಮಳೆ ಬಂದಿತ್ತಲ್ಲ, ನೆಂದಿತ್ತು. ನಾನು ನಿನ್ಗೆ ಹೇಳದೆ ಮರ್ತ್ಬಿಟ್ಟೆ ಕಣಯ್ಯ. ಈಗ ಯಾಕ ನೋಡ್ದೆ, ಅದು ನಿಮ್ಮ ಮುದ್ದೆದ ನೀನ್ ಕಡಲೆ ಬೀಜ ತಕ್ಕೊಡು ಅಂದಲ್ಲ, ಅವಾಗ ನೋಡ್ದೆ, ಅದಕ್ಕೆ ನೆಂದಿತ್ತು, ಅದಕ್ಕೆ ಒಣಗಿತ್ತೆ ಕಣಯ್ಯ, ಅಷ್ಟೇನ. ಅಯ್ಯ ನಿನ್ನ ಏನು ಸುಳ್ಳು ಹೇಳ್ತೀಯೇ? ನಿಮ್ಮ ಅಣ್ಣ ಯಾವಾಗಲೇ ಬಂದಿದ್ದ? ಬಿಡ್ತೀಯಾ? ಏನಿಲ್ಲ, ಸರಿಯಾಗಿ ಬಿಡ್ತೀಯ ಬೂಸಿನ. ಅಣ್ಣಯ್ಯ ಬಂದಿದ್ದ, ದುಡ್ಡು ಕೊಟ್ಟೋಗಿದ್ದ ಅಂತಾನ. ದುಡ್ಡು ಕೊಟ್ಟಾಗಿದ್ರೆ ಹಿಂಗೆ ಬಂದಿದ್ದ ಕಣಯ್ಯ. ನಮ್ಮ ಅಣ್ಣಯ್ಯ ದುಡ್ಡು ಕೊಟ್ಟಾಗಿದ್ದ ಅಂತ ಹೇಳ್ತಿದ್ದೆ. ಅದಲ್ದಲ್ಲೇನ ಈ ಮಧ್ಯದಾಗ ಕಡಲೆ ಬೀಜ ತಕ್ಕೊಂತೀನಿ ಉರ್ಕೊಡಿವಿಂತೆ ಅಂದರೆ ಬಸ್ಲಗಳಿಂದ ಬಟ್ಟೆ ಇಕ್ಕೆಂಬ ನಾವು ಬಡ 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 ಓಡ್ ಬಂದ್ಲು. ಈಗ ನಂತಾಗ ಈ ಪಾಟಿ ಸುಳ್ಳು ಹೇಳ್ತಾಳೆ. ಆವೈತೆ ಕಣಯ್ಯ, ಅದಕ್ಕೆ ಕಣಯ್ಯ ಓಡ್ ಬಂದೆ ಅಂತ ಬೂಸಿ ಬಿಟ್ಟು ಈಗ ನನ್ನ ಮನೆ ಮೇಲೆ ದುಡ್ಡು ಹಣಗಾಕಿದ್ಯಾ. ಬಾರೇ ಬೇಜಾರಾಗ್ತೈತೆ ಒಂದು ಕ್ಷಣ ಕುಕ ಮಾತಾಡೋಣ ಅಂದರೆ ನನಗೆ ನಿದ್ದು ಬತ್ತೈತೆ ಅಂದು. ನಾನು ಈ ಮನೆ ಕೇಳಿ ಗೊರಕೆ ಹೊಡೆದ ಮೇಲೆ ದುಡ್ಡೆಲ್ಲ ಒಲೆ ಮ್ಯಾಕಿಕ್ಕೊಂಡು ಇಲ್ಲೇ ಬಿತ್ಕೊಂಡವಳೆ. ಅಬ್ಬಾ ಎಂಥ ನಾಟಕ ಆಡ್ತೀಯ ತಾಯಿ ನೀನು. ನಾನು ಏನೋ ಅನ್ಕೊಂಡಿದ್ದೆ ಕಣೆ ತಾಯಿ ನಿನ್ನ. ನೀನು ಈ ಪಾರ್ಟಿ ನಾಟಕ ಆಡ್ತೀಯ ಅಂತ ಗೊತ್ತಿರಲಿಲ್ಲ. ಅಲ್ಲ, ಎಂತೆಂಥ ಕಷ್ಟದಾಗೆಲ್ಲ ದುಡ್ಡು ಅಂತ ಅವ್ರು ಇರ್ತಾಗ ಅಂಗ್ಲಾಸಿದ್ದೀನಿ. ಅವಾಗ ನಾ ತಾಳಯ್ಯನಂತ ಗೈತೆ ಅಂತ ಕೊಡ್ಲಿಲ್ವಲ್ಲ, ನೀನು ಇನ್ನೆಂಥ ಹೆಂಗ್ಸು ಅಂತ ಕಾಣ್ತೀಯ. ಏನಪ್ಪ ಹೇಳೋದಿವ ಈಗ ಈ ಪಾಟಿ ದುಡ್ಡು ಹಚ್ಚಿಕೊಂಡಿದ್ದೀನಿ ಅಂತ ಬೈಸ್ಕೊಂಬದಲ್ದಲ್ಲೇ ನೆನಕಿರೋದಕ್ಕೂ ಬೈಸ್ಕೋಬೇಕು. ಬೈಸ್ಕೊಂಬದು ಎಲ್ಲ ನಾವಾಗಲಿ ಯೋಟನ ಬೈಲಿತ್ತೀರ ಇಟ್ಕೊಂಡು ಎಲ್ಡಟ್ಟು ಒಯ್ದನ ಒಯ್ಲಿ. ಆದ್ರೆ ಈ ಒಯ್ಯಜ್ಜ ಅಪ್ಪಯ್ಯ ಅಂದ್ರೆ ದುಡ್ಡು ಕೊಡಲ್ಲ ಅಂತ ನನಗೆ ಗೊತ್ತಾಯ್ತು. ಈಗ ನೋಡಿ ಹೆಂಗೋ ಅಲ್ಲೇ ನಿಂತೇನೆ, ಎಲ್ಲ ತಕೊಂಡು ಜೋಬಾಗಿ ಇಕ್ಕೊಂಡು ಹೋಗಿ ಬಿತ್ಕೊಂತಾನೆ. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು, ಹಾಳಾದ ಮುಂಡೆ. ಇಡೋತಿ ತಕ ಕಾಯ್ಕೊಂಡ್ ಬಿತ್ಕೊಂಡಿದ್ದೆ. ಹಿಂಗೆ ಒಂದೀಟ್ ಜೋಲ್ ಬಂತು, ಕಂಡ್ಬಿಟ್ಟು ನೋಡಿರೆ ಈ ಇಲ್ಲಿ ಬಂದು ನಿಂತೇವನೆ. ಅಯ್ಯೋ ಹಾಳಾದ ಮುಂಡೆ, ನಿದ್ದೆ ಅಂತ ಇನ್ನೊಂದು ಕ್ಷಣ ಅಚ್ಚುಕಟ್ಟಾಗಿ ಎದ್ದಿದ್ದಿದ್ರೆ ದುಡ್ಡ ಬೈವಾಗಿ ಎತ್ತಿಕ್ಬೋದಾಯ್ತು. ಎಂತ ಕೆಲಸ ಆಗೋತಪ್ಪ ದೇವ್ರೇ. ಅದು ಇನ್ನೇನು ಇಲ್ಲ ಕಣಯ್ಯ. ನಾನು ಊರಿಗೆ ಪರಿಗೆ ಹೋದಾಗ ಅಪ್ಪಯ್ಯ ಅಮ್ಮಯ್ಯ ಕೊಟ್ಟಿದ್ದ, ಆಮೇಲೆ ನಮ್ಮ ಅಣ್ಣಯ್ಯ ಕೊಟ್ಟಿದ್ದ, ಹಂಗೆ ಬಚ್ಚಿಕೊಂಡಿದ್ದೆ. ನಿನಗೆ ತೋರಿಸಿರೆ ಅದಕ್ಕೂ ಇದಕ್ಕೂ ಇಸ್ಕೊಂಡು ಎಲ್ಲ ಪಳಿಸ್ಕೊಂತೀಯ. ಏನನ ಒಂದಿಟ್ಟು ಒಡವೆ ತಂದಿಕ್ಕೆಮನ ಅಂತೇಳಿ ಹಂಗೆ ಬಚ್ಚಿಕೊಂಡಿದ್ದೆ ಕಣಯ್ಯ. ಇನ್ನೇನು ಇಲ್ಲ. ಇನ್ನೇನಕ್ಕೆ ಬಚ್ಚಿಕೆಮನ ಹೇಳು? ತುಂಡ್ರೋ ಅಂತ ಹಂಗೆ ಬಚ್ಚಿಕೊಂಡಿದ್ದೆ. ಅದು ಮನೆದಿನ ಮಳೆ ಬಂತಲ್ಲ, ನೆಂದ್ಬಿಟ್ಟಿತ್ತು. ಇನ್ನು ನೋಡಿರ್ ಬೈತಿಯನ್ನ ಎಲ್ಲ ನೆನಕಿದ್ಯಾ ದುಡ್ಡ ಅಂತಾನ ಆಗ ಒಣಗಾಕಿದ್ದೆ ಕಣಯ್ಯ. ನಿನ್ಗೆ ಹೇಳ್ದಂಗಿರಕ್ಕೆ ಏನಿಲ್ಲ, ನಿನ್ ಬೈತಿ ಅಂತ ಹೇಳಲಿಲ್ಲ ಅಷ್ಟೇ ಕಣಯ್ಯ. ಅಬ್ಬಾ ಎಂತ ನಾಟಕ ಆಡ್ತೀ. ಈಸ್ ದಿನ ಹೇಳ್ದಿಲ್ದಳು ಇವತ್ತು ಹೇಳ್ತಿದ್ದ ನೀನು. ಇವತ್ತು ಹೇಳ್ಬಿಟ್ರೆ ಬೈತೀನಿ ಅಂತ ಹೇಳಲಿಲ್ಲ ಅಂತ ಬಿಡ್ತೀಯ. ಈಗ ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ತಾಪತ್ರಯ ಮಸ್ತಾಗಿದ್ದಾವೆ. ಈ ದುಡ್ಡೆಲ್ಲ ನನಗೆ ಬೇಕು, ಹೋಗಿ ಬಿತ್ಕೊ ಹೋಗಿ ಈ ದುಡ್ಡ ನಾನು ಇಕ್ಕೆಂತೀನಿ. ನನಗೆ ಬೇಕು ಕಣಯ್ಯ ದುಡ್ಡು. ಈಗ ನೀನ್ ದುಡ್ಡು ತಗೊಂಡ್ರೆ ನಾನು ಏನನ್ನ ಒಡವೆ ಮಾಡಿಸ್ಕೊಂಬನ ಅಂತ ಇದ್ದೀನಿ ಕಣಯ್ಯ. ನೀ ಕೊಯ್ ಮುಗಿದೀನಿ ಕಣಯ್ಯ, ನನ್ನ ದುಡ್ಡು ನನಗೆ ಕೊಟ್ಬಿಡಯ್ಯ. ನೋಡೇ, ಒಡವೆ ಗಿಡವೆ ಅಂದ್ರೆ ನಾನು ಸುಮ್ಮನೆ ಇರಕ್ಕಿಲ್ಲ. ಒಡವೆ ಹಾಕ್ಯಂಡರು ಸಾಯ್ತಾರೆ, ಹಾಕ್ಯಂದರು ಸಾಯ್ತಾರೆ. ಸದ್ಯ ತಾಪತ್ರಯ ತೀರಿಸ್ಕೊಂಬನ, ಸಾಲ ಪಾಲ ತೀರಿಸ್ಕೊಂಬನ ಅನ್ನಲ್ಲ, ಒಡವೆ ಹಾಕ್ಯಂಡು ಅಳ್ಳಾಡ್ಬೇಕೇನ ಇವಳು. ನಾನು ನೋಡು ದುಡ್ಡು ಕೊಡೋಕ್ಕಿಲ್ಲ ಅಂದರೆ ಕೊಡೋಕ್ಕಿಲ್ಲ. ಹೋಗಿ ಸುಮ್ಮನೆ ಹೋಗಿ ಬಿತ್ಕೊ ಹೋಗಿ. ಇನ್ನು ನಾ ಅರ್ಧ ಹೊತ್ತಾಯ್ತಿ. ಬೆಳಕರಿಯ ತಕ ಇಲ್ಲೇನು ಒಲೆ ಮುಂದೆ ಕೂಕೊಂಡು ಜೂಗ್ರಿಸ್ಬೇಡ, ಹೋಗಿ ಬಿತ್ಕೊ ಹೋಗಿ. ನಾನು ದುಡ್ಡು ಕೊಡಲ್ಲ, ಏನೂ ಇಲ್ಲ. ಅಲ್ಲ, ಒಂದು ಮಾತು ಹೇಳ್ದಂಗೆ ಈ ಪಾಟಿ ದುಡ್ಡು ಬಚ್ಚಿಕೊಂಡಿದೆಯಲ್ಲ, ನಿನ್ನ ಏನು ಅನ್ಬೇಕು ನಾನು?
ನೋಡಯ್ಯ, ಅವೆಲ್ಲ ಗೊತ್ತಿಲ್ಲ ನನಗೆ. ನನ್ನ ದುಡ್ಡು ನನಗೆ ಬೇಕಷ್ಟೇ. ನೀನು ನನ್ನ ದುಡ್ಡು ತಕ್ಕಮಂಗಿಲ್ಲ. ನಾನು ಕಷ್ಟಪಟ್ಟು ಒಂದು ಏನ್ಕು ತಿಮ್ದಂಗೆ ಉಮ್ದಂಗೆ ಯಾತದು ತಾಮ್ದಂಗೆ ಕುಡಿಕೊಂಡಿದ್ರ ದುಡ್ಡ ನಿನಗೆ ಯಾಕಯ್ಯ ಕೊಡಬೇಕು? ನೀನೇನು ನನಗೆ ಕೊಟ್ಟಿದ್ದೆ ದುಡ್ಡ? ನಾನಂತೂ ಕೊಡಲ್ಲ. ಏನನ್ನ ಮಾಡ್ಕೊ ಹೋಗಿ, ನನ್ನ ದುಡ್ಡು ನಾನು ತಕೊಂತೀನಿ ಅಷ್ಟೇ. ಇವಳೇನು ಕೂಲಿನಲ್ಲಿ ಹೋಗಿ ತಂದಿದ್ಲು. ಅಪ್ಪ ಎಮ್ಮೆ ಕೊಟ್ಟಿರೋದು ಕುಡಿಕೊಂಡವಳೆ. ಓಹೋಹೋ, ನನ್ನ ದುಡ್ಡು ನಾ ಕೊಡಲ್ವಂತಿ. ಇಷ್ಟು ದಿನ ನಿನ್ಗೆ ಇಟ್ಟು ಬಟ್ಟೆ ಹಾಕಿ ಸಾಕಿರೋದು ನಾನೇ ತಾನೆ. ಓಹೋಹೋ, ನನಗೆ ಕೊಡ್ದಂಗೆ ಯಾರಿಗೆ ಕೊಡ್ತೀಯ? ಏನು ಒಡವೆ ಇಕ್ಕೊಂಡ್ರೈತೆ, ಇಕ್ಕೊಂಬಿದ್ರು ಐತೆ. ಹೋಗಿ ಸುಮ್ಮನೆ ಸಾಲ ಸೂಲ ತೀರಿಸ್ಕೆಮನ. ಓಹೋಹೋ, ನಾನು ಕೊಡಕ್ಕಿಲ್ಲ. ನೋಡಯ್ಯ, ನೀನೇನ ದುಡ್ಡು ತಕೊಂಡ್ರೆ ನಾನೇನು ಸುಮ್ಮನಿರಕ್ಕಿಲ್ಲ. ಗೌಡ್ರ ತಕ್ಕ ಹೋಗ್ತೀನಿ. ಗೌಡ್ರ ತಕ್ಕ ಹೋಗಿ ಗೌಡ್ರು ಏನು ಹೇಳ್ತಾರೆ ಕೇಳ್ತೀನಿ. ಅಲ್ಲ ಗೌಡ್ರೆ, ಈ ವೈ ಮಾಡೋದು ಸರಿನೇ? ನಾನು ಹಿಂಗೆ ಕುಡಿಕೊಂಡಿರೋ ದುಡ್ಡ ಎಲ್ಲ ತಕೊಂಡವನಲ್ಲ, ಈ ವೈ ಮಾಡೋದು ಸರಿನೇ ಅಂತ ಕೇಳ್ತೀನಿ. ಆವಾಗ ಗೊತ್ತಾಗ್ತೈತಿ ನಿನ್ನ ಬಂಡವಾಳ ಏನು ಅಂತಾನೆ. ಅವಾಗ ಗೌಡ್ರು ಹೇಳ್ತಾರೆ ನಿನ್ನ ಗಂಡ ಭಾರಿ ಒಳ್ಳೆನು ಅಂತ. ಗೌಡ್ರಿಗೆ ಗೊತ್ತಾಗುತ್ತೆ ನೀನು ಎಂತನೂ ಅಂಬದು. ಅಲ್ಲ, ನಾನು ಕುಡಿಕೊಂಡಿರೋ ದುಡ್ಡು ನೀನು ಯಾಕೆ ತಗೋಬೇಕು? ನಾನು ಹೆಂಗ ಕುಡಿಕೊಂಡಿದ್ದೀನಪ್ಪ? ನೀನು ಹೆಂಗೆ ಕೊಟ್ಟಿದ್ದೆ? ಸರಿಯಾದ ಅನ್ಕಣಯ್ಯ ನಿರ್ವಾರನ. ಅಲ್ಲ, ನಾನು ನೋಡಿದ್ದೀನಿ. ಊರಾಗ ಎಲ್ಲರೂ ನನ್ನ ಭಾರಿ ಸಿಟ್ಟು ಆ ಅಮ್ಮ ತಾಯಮ್ಮ ಒಳ್ಳೆಳು ಅಂತ ಹೇಳ್ತಾರೆ. ಸಣ್ಣ ತಾಯಮ್ಮ ಒಳ್ಳೆಳು ಅಂತಾನೆ. ಸಣ್ಣ ತಾಯಮ್ಮ ಒಳ್ಳೆಳು ಅಂತ ಯಾರು ಹೇಳ್ತಾರ ಅವ್ರಿಗೆ ಕರ್ಕೊಂಬಂದು ಆಡೋದನ್ನ ತೋರಿಸ್ಬೇಕು. ದೇವ್ರನೆಗೂ ಎಲ್ಲ ಹೆಂಗಸರು ಹೆಂಗೆ ಗಂಡುಗಳಿಗೆ ಎದ್ರಕೊಂಡು ಇಲಿ ಮರಿಗಳಾಗಿರ್ತಾರೆ. ನೀನು ನೋಡಿರೆ ಹುಲಿ ಮರಿ ಆಗಿರ್ತೀಯ ಹಂಗೇನ. ಗೌಡ್ರ ತಕಲ್ದಿದ್ರೇನು ಗೌಡ್ರ ಅಪ್ಪ ಇರ್ತಕ್ಕ ಹೋಗು. ನಾನು ಬತ್ತೀನಿ, ಕೇಳ್ತೀನಿ, ನೋಡೋಣ ಅದೇನು ಹೇಳ್ತಾರೆ ಗೌಡ್ರು. ಈಗೇನು ಗೌಡ್ರು ತಕೋದಾಗ ಗೌಡ್ರು ಏನಾನ ಕೊಡು ಅಂದ್ರೆ ಕೊಡ್ತೀನಿ ದುಡ್ಡ. ಇವಾಗ ನನ್ನ ಕೈಗೆ ಕೊಡು ದುಡ್ಡ. ನೀನೇನು ಇಕ್ಕೇ ಬೇಡ. ಗೌಡ್ರು ನಿನ್ನ ಗಂಡ ಕೈಗೆ ಕೊಡಮ್ಮ ಅಂತ ಹೇಳಿ ಕೊಡ್ತೀನಿ. ಇವಾಗ ನಾನು ಇಕ್ಕಂತೀನಿ, ಕೊಡು. ನೋಡೆ, ಈಗ ಗೌಡ್ರು ಏನಾನ ನೀನು ಹೆಂಡ್ತಿ ಕೈ ಕೊಡಪ್ಪ ದುಡ್ಡ ಅಂದ್ರೆ ನಾನೇ ಕೊಡ್ತೀನಿ. ನಾನೇನ ಬೈವಾಗ ಬಚ್ಚಿಕೆಂಬ್ತೀನಿ. ನನಗೂ ಗೊತ್ತೈತಿ ದುಡ್ಡು ಬಚ್ಚಿಕೆಮಕ್ಕೆ. ಹೋಗಿ ಬಿತ್ಕ ಹೋಗಿ. ಅಯ್ಯೋ ದೇವ್ರೆ, ಇವಯ್ಯ ದುಡ್ಡು ಕೊಡಂಕ ಆಮಲ್ಲ. ಎಂತ ಎಡವಟ್ಟಾಗೋತು. ಹಾಳಾದ ಮುಂಡಿನ ಶಣ ಎದ್ದಿದ್ರೆ ಹೊಚ್ಕಟ್ಟಾಗ ದುಡ್ಡೆಲ್ಲ ಬೈವಾಗೆಲ್ಲನ ಎತ್ತಿಕ್ಬೋದಾಯ್ತು. ಈಗ ಇವಯ್ಯ ಕೈಗೆ ದುಡ್ಡು ಸಿಕ್ಕೈತಿ. ಕೋತಿ ಕೈಗೆ ಗುಡ್ಗಂಜಿ ಸಿಕ್ತಂಗ ಆಗೈತಿ. ಇವಯ್ಯ ಬದ್ವಾಗಿ ದುಡ್ಡು ಕೊಟ್ಟಾನೆ. ಗೌಡ್ರ ತಕ ಹೋಗ್ತೀನಿ ಅಂತ ಬೇರೆ ಹೇಳಿದೀನಿ. ಗೌಡ್ರೇನ ಅಲ್ಲ ಕಣಮ್ಮ, ಮನೆ ಜವಾಬ್ದಾರಿ ಎಲ್ಲ ತಕೊಂಡಿರ ನಾವಯ್ಯ. ಅವಯ್ಯ ಕೊಡಮ್ಮ ಅಂದ್ರೆ ಏನಪ್ಪ ಮಾಡೋದು? ಈಸ್ ದಿನ ಕುಡಿಕೊಂಡಿರೋ ದುಡ್ಡೆಲ್ಲ ಅವಯ್ಯ ಕೈಗೆ ಹೋಗ್ತೈತಲ್ಲ. ಎಂತ ಎಡವಟ್ಟಾಗೋತು. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಹಾಳಾದ ಮುಂಡೆ. ಆ ಮಡಿಕೆ ಸೋಲಾಗೆ ಮಡಿಕೆನ ಅಚ್ಚುಕಟ್ಟಾಗೆ ಕುಂಡ್ರಿಸಿದ್ರೆ ದುಡ್ಡು ನೆನಿತಾನೂ ಇರಲಿಲ್ಲ. ದುಡ್ಡು ಒಣಗಾಕ ಅಂತದ ಗೊತ್ತಿರ್ಲಿಲ್ಲ. ನಾನೇ ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ. ಇವೇ ಹೋಗತ್ತಾಗೆ. ಏನೇ ಅದು ಗೊಣ ಅಂತಿದ್ಯಾ? ಹೋಗಿ ಬಿತ್ಕ ಹೋಗಿ. ಎದ್ದಾಗ ಗೌಡ್ರ ತಕ್ಕ ಹೋಗೋಣ. ಗೌಡ್ರು ಏನು ಹೇಳ್ತಾರೆ ಕೇಳೋಣ. ಈಗ ಹೋಗಿ ಬಿತ್ಕ ಹೋಗಿ. ಅಯ್ಯ, ಹೋಗ್ತೀನಿ ಬಿಡಯ್ಯ. ಅದಕ್ಕ ಯಾಪಟ್ಟಿ ಸಿಡ್ರಕ್ಕೆ ಅಂತೀಯ? ಹೋಗಿ ಮನಿಕೆ ಅಂತೀನಿ. ದುಡ್ಡು ನನ್ನ ಕೈಗೆ ಕೊಡು, ಇಕ್ಕೆ ಅಂತೀನಿ. ಇಲ್ಲಾಂದ್ರೆ ಬೈವಾಗಿ ಇಕ್ಕೆ. ನನ್ಗೂ ಬೈವಾಗ ಮಡಿಕೆ ಮತ್ತೆ ಗೊತ್ತೈತೆ. ಹೋಗಿ ಬಿತ್ಕ ಹೋಗಿ. ಹಬ್ಬ, ಇವತ್ತು ಮೊದಲಾಗ ಮನೆ ಕೆಂಡಿದ್ಕೋ ವಾಸಿ ಆಯ್ತು. ಮನೆ ಕೆಂಡಿರೋ ಹೊತ್ತಿಗೆ ಹೆಂಗ ಈಗ ಎಚ್ಚರಿಕೆ ಆಯ್ತು. ಎದ್ದು ಬಂದು ನೋಡಿರೆ ಈ ಪಾಟಿ ದುಡ್ಡು. ಅಯ್ಯೋ, ಎಂಥ ಯೋಗ ಮಾಡಿದ್ದೀನಿ. ಗೌಡ್ರಿಗೆ ಒಂದಿಟ್ಟ ಮುಂದಾಗೆ ಹೋಗಿ ಹಿಂಗೆ ಕಣ್ಣು ಗೌಡ್ರಿ ಅಂತ ಹೇಳ್ಬಿಟ್ಟು ಹಿಂಗೆ ದುಡ್ಡ ನನ್ನ ಕಡೆಗೆ ಕೊಡ್ಸಂಗೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಈ ಬಜಾರ್ ಎಲ್ಲೂ ಬಿಡಲ್ಲ. ಹೆಂಗತ್ತ ಈ ದುಡ್ಡು ಸಿಕ್ಕಿರೆ ಈಟ ಒಟ್ಟ ಸಾಲ ನನ್ನ ತೀರಿಸ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.